ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೋದರ. ಆತ್ಮೀಯರೇ, ಪ್ರಜಾವಾಣಿಯ ಮುಕ್ಕುಟದಲ್ಲಿ ಒಂದು ಸುದ್ದಿ, ಅದು ವರದಿ ನಮ್ಮ ರಾಜೇಶ್ ರೈ ಚಟ್ಟಳ ಅವರ ಮೂಲಕ ವಿಧಾನಸೌಧದ 330 ಮತ್ತು 330A ಕೊಠಡಿಗಳ ಮಧ್ಯಭಾಗದ ಗೋಡೆ ಹೊಡೆದು ಹಾಕಲಾಗಿದೆ ಅನ್ನೋದು ಒಂದು ಫೋಟೋ ಹಾಕಿಬಿಟ್ರು. ನೋಡಿದ್ದೀರ ಅದನ್ನು. ಇದಕ್ಕೇನಾದರೂ ಒಂದಿಷ್ಟು ಪ್ರತಿಕ್ರಿಯೆ ಕೊಡಬೇಕು ಅನಿಸ್ತು. ಯಾಕೆಂದರೆ ಕೆಂಗಾಲ ಹನುಮಂತಯ್ಯನವರು ಈ ವಿಧಾನಸೌಧ ಕಟ್ಟುವಲ್ಲಿ ಎಷ್ಟು ಶ್ರಮ ಪಟ್ಟರು. ಆವತ್ತಿನ ಪರಿಸ್ಥಿತಿಗಳಿಗೆ ಏನಾಯಿತು. ಕಲ್ಲಿನ ಅದ್ಭುತವಾದ ಬಿಲ್ಡಿಂಗ್, ಅದರಲ್ಲಿ ಒಂದೂವರೆ ವರ್ಷಕ್ಕೋ 12 ತಿಂಗಳಿಗೋ ಮಿನಿಸ್ಟರ್ ಆಗುವಂಥವ್ರು ಅಲ್ಲಿ ಗೋಡೆ ಹೊಡಿದು ವಾಸ್ತವ ಚೇಂಜ್ ಮಾಡಲಿಕ್ಕೆ ಹೋಗೋದು ಏನೇನೋ ಮಾಡ್ತಾಯಿದ್ದಾರೆ. ಯಾಕೆ ಹಿಂಗೆ ಮಾಡ್ತಾರ್ರಿ ಇವರು ಅನ್ನುವಂಥ ದೊಡ್ಡ ಪ್ರಶ್ನೆ. ಅಲ್ಲ ರೀ, ಮಿನಿಸ್ಟರ್ ಆಗಿದ್ದಾರೆ, ಹೋಗ್ಬೇಕು, ರೂಮ್ಗಳಿದ್ದಾವ, ಒಂದು ಗೌರವಾನ್ವಿತ ರೂಮ್, ಏನೋ ಒಂದಿಷ್ಟು ಪೇಂಟ್ ಗಿಂಟ್ ಬಾದಾಗಿದ್ರೆ, ಮಂಕ್ ಆಗಿದ್ರೆ ಪೇಂಟ್ ಮಾಡಿಸ್ಬೋದು. ಗಾಡಿ ಯಾಕೆ ಹೊಡಿದ್ರಿ? ಯಾವುದೋ ಭವಿಷ್ಯ ಶಾಸ್ತ್ರಜ್ಞ ಏನೋ ಹೇಳ್ತಾನೆ ತಿಳ್ಕೊಂಡು ಮತ್ತೇನು ಹೇಳ್ತಾನೆ ತಿಳ್ಕೊಂಡು ಅಥವಾ ಮತ್ಯಾವುದೋ ಕಾರಣಕ್ಕೆ ಗೋಡೆಗಳು ಹೊಡಿತು ಒಳಗಿನ ಒಂದು ಏನಪ್ಪ ಅಂದ್ರೆ ಸಂಪೂರ್ಣ ಬದಲಾವಣೆ ಮಾಡುವಂಥದ್ದು ಇವೆಲ್ಲ ಯಾಕೆ? ನಿಜವಾಗಿ ಇವರು ಭವಿಷ್ಯಶಾಸ್ತ್ರದಷ್ಟು ವಿಶ್ವಾಸ ಇದ್ದರೆ ಈಗ ನಾವು ಸಣ್ಣ ಪ್ರಶ್ನೆ ಅವ್ರಿಗೆ ಮಾಡೋದು ಇಷ್ಟ. ನಾವು ಅವ್ರ ಮುಂದೆ ನಿಂತ ಅವ್ರು ನಾವು ಹೊಡಿತನೋ ಇಲ್ವೋ ಹೇಳಿ. ಭವಿಷ್ಯಶಾಸ್ತ್ರ ಎಲ್ಲ ರೀ ಊಹೆ, ಅದೊಂದು ಊಹೆ ಏನ್ರಿ, ಕಲ್ಪನೆ ಏನ್ರಿ, ಆಗ್ಬೋದು ಆಗದೆ ಹೋಗ್ಬೋದು. ನಮ್ಮಲ್ಲಿ ಕನ್ನಡದ ಗಾಜಿ ಮಾತದೆ ಏನು, ಪಕ್ಷಿ ಕೊಡೋದಕ್ಕೆ ಟೊಂಗಿ ಮುರಿದಕ್ಕೆ ಅಂತೇಳಿ, ಕಾಯಿ ಕೊಡೋದಕ್ಕೆ ಟೊಂಗಿ ಮುರಿದಕ್ಕಂತ. ಕಾಯಿಗೆ ಒಂದು ಶಕುನ ಅಪಶಕುನದ ಸಂಕೇತ ನಾವು ಮಾಡ್ಕೊಂಡು ಬಂದೀವಿ ಮೊದಲಿಂದ. ಆದರೆ ಇವತ್ತು ನಾವು 21ನೇ ಶತಮಾನದಲ್ಲಿ ಬಂದಂಥವ್ರು, ಜನರನ್ನು ಆಳುವಂಥ ಈ ಮಂತ್ರಿಗಳು, ಜನಕ್ಕೆ ಒಳ್ಳೆಯದನ್ನು ಬಯಸುವಂಥ ಈ ಮಂತ್ರಿಗಳು ನಮ್ಮ ಗೋಡೆಗಳು ಹೊಡಿದೆ ಯಾಕಂತ ಹೆಚ್ಚು ಕಡಿಮೆ ಒಂದು ಅವ್ರ ವರದಿ ಪ್ರಕಾರ ಕೊಠಡಿ 334ಕ್ಕೆ 20 ಕೋಟಿ ರೂಪಾಯಿ ವೆಚ್ಚ ಅಂತ. ಯಾರದಲ್ಲಿ ದುಡ್ಡಿದು? ಏನು ಮಂತ್ರಿ ಆದಂಥವ್ರು ಅವ್ರ ಮನೆ ದುಡ್ಡು ಹಾಕ್ತಾರೆ ಇಲ್ಲೇ? ಯಾವ ಮಂತ್ರಿ ಏನು ಯಾಕೆ ಇದನ್ನು ಮಾಡ್ತಾಯಿದ್ದಾರೆ? ಆ ರಿಪೋರ್ಟ್ ಮಾಡಿದ್ದಾರೆ ಪಾಪ, ಅವರು ತಿಳಿಸ್ತಾ ಇದ್ದಾರೆ. ಯಾರು ದುಡ್ಡದು 20 ಕೋಟಿ ರೂಪಾಯಿ? ಅಲ್ಲ ರೀ, ಈಗ ಒಂದು ನಾವು ಸಂಸ್ಥೆ ಕಟ್ತಾ ಇದ್ದೀವಿ, ಇದನ್ನು ಒಂದು ಅದಕ್ಕೆ 50 ಲಕ್ಷ 1 ಕೋಟಿ ರೂಪಾಯಿ ಕೊಡಿಸೋಕೆ ನಾವು ಎಷ್ಟು ಒದ್ದಾಡ್ತಾ ಇದ್ದೀವಿ, ಎಲ್ಲೆಲ್ಲೋ ಸಾಲ ತೆಗಿತಾ ಇರ್ತೀವಿ, ಏನೇನೋ ಮಾಡ್ತಾ ಇದ್ದೀವಿ. ಅನೇಕರು ಪಾಪ ತಮ್ಮ ಸಣ್ಣ ಕೆಲಸಗಳು ಉದ್ಯೋಗ ಸಲುವಾಗಿ ಎಷ್ಟು ಸಾಲ, ಒಂದು 50,000 ಸಾಲ ತೆಗೆದ ಸಲುವಾಗಿ ಅವ್ರು ಬೆನ್ನತ್ತೆ, ಇವ್ರು ಬೆನ್ನತ್ತೆ, ಮ್ಯಾನೇಜರ್ ಕಾಲು ಬಿದ್ದು ಕೈ ಮುಗಿದು ಪಾಪ ಒಂದು ಉದ್ಯೋಗ ಶುರು ಮಾಡ್ತಾರೆ. ಇವ್ರು ಎದಕ್ಕೂ ಏನೂ ಇಲ್ಲ. ಇನ್ನು ಮುಂದೆ ನೆಕ್ಸ್ಟ್ ಯಾವ ಬರ್ತಾರೆ ಆ ವ್ಯಕ್ತಿ ಮಂತ್ರಿ, ಇದು ನಾವು ಓಡಿಸ್ತಾನೆ, ಬೇರೆ ಕಟ್ಟಿಸ್ತಾನೆ. ಅದಕ್ಕೆ ರೊಕ್ಕ ಏನಿದೆಯಲ್ಲ ಹುಚ್ಚಾಟಗಳಂತ, ಜನರ ಟ್ಯಾಕ್ಸ್ ಮೇಲೆ ಆಡುತ್ತಿರೋ ಹುಚ್ಚಾಟಗಳೆಲ್ಲ ಇವು. DK ಅವರು ಮಾಡಿರ್ಬೋದು, ಮತ್ತೆ ಮಾಡ್ಬೋದು, ಬೇಡ BJP ಅವ್ರು ಮಾಡಲಿ, ಇದೆಲ್ಲ ಪಕ್ಷಗಳು ಇದ್ದಾರೆ ಅಂತವರೆಲ್ಲ. ಭವಿಷ್ಯಶಾಸ್ತ್ರ ನಂಬಿಡ್ರಿ, ಯಾರು ಬೇಡ ಅನ್ನೋದು ಅವ್ರು ಕಿಶನ್ ದುಡ್ಡು ಹಾಕಿ ಮಾಡ್ಕೊಳ್ಳೋ. ಆದರೆ ಇದಲ್ಲ, ವಿಧಾನಸೌಧ ನಮ್ಮ ಹೆಮ್ಮೆಯ ಸೌಧದು, ನಮ್ಮೆಲ್ಲರ ಮುಕುಟದು, ನಾವು ಕನ್ನಡಿಗರೆಲ್ಲರೂ ಬಯಸುವಂಥ ಒಂದು ಸುಂದರವಾದಂಥ ಕೃತಿ, ಅದ್ಭುತವಾದ ಕೃತಿ. ಕೆಂಗಾಲ ಹನುಮಂತಯ್ಯ ನಾವು ಎಷ್ಟು ನೆನಪಿಸಿದ್ರು ಕಡಿಮೆ. ಒಂದು ಮಾದರಿ ಬಿಲ್ಡಿಂಗ್ ಅದು. ಅಂಥದ್ದು ಇವರೆಲ್ಲ ಇಂಥ ಹುಚ್ಚಾಟ ಮಾಡೋದನ್ನು ನೋಡಿದಾಗ ನಾವು ಜನ ಇಂಥವ್ರನ್ನ ಯಾಕೆ ಆರಿಸಿ ಕಳಿಸ್ತೀವಿ ಅಂತ ನಾವು ನಮ್ಮ ಮತದಾರನ ಪ್ರಶ್ನೆ ಮಾಡಬೇಕಾಗ್ಯದ. ಯಾಕಂದರೆ ಯಾರನ್ನೂ ನಂಬೋದು, ಏನೋ ಮಾಡೋದು, ಅಲ್ಲಿ ಕಟ್ಟಡಗಳನ್ನ ಹೊಡಿದು, ಗೋಡೆಗಳನ್ನ ಹೊಡಿದು, ಇದು ಭಾಳಷ್ಟು ನೋಡ್ತಾ ಬಂದಿದ್ದೀವಿ ನಾವು. ಇದನ್ನು ಇದು ಫಸ್ಟ್ ಟೈಮ್ ಅಲ್ಲ ಇದು. ಅಲ್ಲ ರೀ, ಏನೋ ಬಿಲ್ಡಿಂಗನ್ನು ಒಡೆದಾಕೆ ಮತ್ತೇನೋ ಮಾಡಿ ಅಲ್ಲಿ ಎಷ್ಟು ವರ್ಷ ಇರ್ತಾರಪ್ಪ ಇವರು? ಏನು 100 ವರ್ಷ ಇರ್ತಾರ, 200 ವರ್ಷ ಇರ್ತಾರ, ಬೇಡ 10 ವರ್ಷ ಇರ್ತಾರೆ, 20 ವರ್ಷ ಇರ್ತಾರೆ. ಹೋಗ್ರಿ, ತಮ್ಮ ಅನುಕೂಲಕ್ಕೆ ಏನೋ ಒಂದು ಸ್ವಲ್ಪ ಏನು ಚೇಂಜ್ ಆಗಿರ್ಬೋದಿಲ್ಲ ಅಂತ ಬಣ್ಣ ಹಚ್ಕೊಳ್ಳಿ. ಯಾಕಂದ್ರೆ ಹಿಂದೆ ಆದಂಥವು ಏನೋ ಗಟ್ಟಿ ಆಗಿರ್ತಾವೆ, ಮನೆ ಹೊಲಸಿರ್ತಾವೆ, ಸ್ವಚ್ಛೀಕರಣ ಮಾಡ್ಕೊಳ್ಳಿ, ತಪ್ಪಂತಲ್ಲ. ಈ ಮಾತನ್ನು ಯಾಕೆ ಚರ್ಚೆ ತೊಗೋಬೇಕಾಯ್ತು ಅಂದ್ರೆ ನೋಡಿರಿ, 334 ನಂಬರ್ ಕೊಟ್ಟರಿಗೆ 20 ಕೋಟಿ ರೂಪಾಯಿ ಖರ್ಚು ಮಾಡುವಂಥದ್ದು. ಇನ್ನುಳಿದ ಲಕ್ಷಾವಧಿ ಖರ್ಚು ದುಡ್ಡು ಹೆಂಗೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡ್ತಾನೆ. ಅದಕ್ಕೆ ರೀ, ತಮಗೆ ಹಂಚಿಕೆ ಆಗಿರೋ ಕೊಠಡಿಗಳು ಉತ್ತಮ ಸ್ಥಿತಿಯಲ್ಲಿದ್ದರೂ 10ಕ್ಕೂ ಹೆಚ್ಚು ಸಚಿವರು ಕೊಠಡಿಗಳು, ಒಬ್ಬರಲ್ಲ ಇಬ್ಬರಲ್ಲ 10 ಜನ ಸಚಿವರು. ಏನಪ್ಪ ಅಂದ್ರೆ ಸೌಂದರ್ಯೀಕರಣ ಅಲ್ಲ ರೀ, ಅಲ್ಲಿ ನೀವು ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ಹೋಗಿದ್ರಿ, ಸುಂದರ ಕೆಲಸಕ್ಕೆ ಪ್ರದರ್ಶನಗಳವ್ರು ಇದ್ದೀರಾ, ಸ್ಪರ್ಧೆ ಮಾಡೋರು ಇದ್ದೀರಾ. ಸೌಂದರ್ಯ ಬೇಕು, ಹೌದು, ಮನುಷ್ಯ ಸಮಾಧಾನಕ್ಕಾಗಿ ಬೇಕಿಲ್ಲ ಅಂತಲ್ಲ. ಆದರೆ ಒಡೆಯುವಂಥದ್ದು ಏನಿದು ನೆಪದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಒಳಾಂಗಣ ನವೀಕರಣ, ಶೌಚಾಲಯ, ಕೊಠಡಿಯ ನೆಲ, ಗೋಡೆಗಳ ವಿನ್ಯಾಸ, ಸೀಲಿಂಗ್, ಗೋಡೆಗಳಿಗೆ ಬಣ್ಣ, ವಿರಾಮ ಕೊಠಡಿ, ಸಂದರ್ಶಕರ ಕೊಠಡಿ, ಆಸನ ಸೇರಿದಂತೆ ಎಲ್ಲದಕ್ಕೂ ಆಯುಷಾರಾಮಿ ರಂಗ ನೀಡಿದ್ದಾರೆ. ಆಯುಷಾರಾಮಿ ಆರಾಮಾಗಿ ಬಂದ್ಕೊತು. ಹೌದು, ಆಯುಷಾರಾಮಿ ಜೀವನ ಅಂತಲ್ಲ. ಎಲ್ಲರೂ ಇದೇ ರೀತಿ ಬಯಸಿದ್ರೆ ಈ ದೇಶ ಹಂತಕ್ಕೆ ಬರ್ತಿರಲಿಲ್ಲ. ಅನೇಕ ಆಡಳಿತಗಾರರು
ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಶಾಸ್ತ್ರಿ ಅವ್ರನ್ನ, ಗಾಂಧಿಯವರು, ನೀವೆಲ್ಲ ನೆನಪಿಸ್ಕೊಳ್ಬೇಕಾಗಿದೆ. ಜಾಮದಾರ್ ಇವತ್ತು ನೆನಪಾಗ್ತಾರೆ ನಮಗೆ. ಒಬ್ಬ ಒಳ್ಳೆಯ ಡಿ ಸಿ ಆಗಿ ಹೋದಂಥವ್ರು ಬಾಗಿಲು ಕಟ್ಟು ದೊಡ್ಡ ಪ್ರಾಮಾಣಿಕ ಪ್ರಯತ್ನ ಮಾಡಿದವರು. ಯಾವ ರೀತಿ ಇವತ್ತು ಸಾಮಾನ್ಯ ಬದುಕನ್ನು ಮಾಡ್ತಾ ಇದ್ದಾರೆ. ಇವ್ರಿಗೇನು ರೀ ದಾಡಿ, ಜನರ ದುಡ್ಡು ತೊಗೊಂಡು ಎತ್ತಿದ್ದು ಖರ್ಚು ಮಾಡ್ತಾ ಇದ್ದಾರೆ, ಜನಸಾಮಾನ್ಯ ಮಾತಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಪತ್ರಿಕೆಯಲ್ಲಿ ಬಂದ ವರದಿಯನ್ನು ಅನೇಕರು ಮಾತಾಡ್ತಿದ್ದಾರೆ, ಟೀಕೆ ಮಾಡ್ತಾರೆ. 2 ವರ್ಷದವ್ರು ಇವರು ಅಂತ ತಿಳ್ಕೋಬೇಕು. ಇವರೆಲ್ಲ ಮಿನಿಸ್ಟರ್ ಆಗುವಂಥವ್ರು ಈ 10 ಜನನೋ 20 ಜನನೋ ಗೊತ್ತಿಲ್ಲ, ಈಗಂತೂ 10ಕ್ಕೂ ಹೆಚ್ಚು ಅದನ್ನಂತ ಹೇಳ್ತಾ ಇದ್ದಾರೆ. 10ಕ್ಕೂ ಹೆಚ್ಚು ಸಚಿವರು ಈ ಕೊಠಡಿಗಳ ನವೀಕರಣ ಮಾಡ್ತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ ಅಂತೇಳಿ. ಇದು ತಪ್ಪು, ನಿಶ್ಚಿತವಾಗಿ ತಪ್ಪಿದ್ದು ಹೇಳೋ ಪ್ರಯತ್ನ ನಾವೆಲ್ಲರೂ ಮಾಡಬೇಕಾಗ್ಯದ. ಜನಸಾಮಾನ್ಯ ಮಾತಾಡೋದು ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಯಾವ ಸಚಿವರು ಯಾರು ಏನು ಅವರು ಹೇಳ್ತಾ ಇದ್ದೀವಿ. ಇನ್ನೊಂದು ತೊಡಗಿಸೋರಿಗೆ ಎಂಟ್ರಿ ಆಗುವ ನೀನು ಹೋಮಾಗಿ ಮಹಾವಣಿಗಳನ್ನು ಮಾಡಲಿ, ಪೂಜೆ ಪುರಸ್ಕಾರ ಮಾಡಿ, ನಿಮ್ಮ ನಂಬಿಕೆ ಐತಿ ಮಾಡಿರಿ. ಆದರೆ ಈ ಕಟ್ಟಡ ಹೊಡೆಯುವಂಥ ಕೆಲಸ, ನವೀಕರಣ ನೆಪದಲ್ಲಿ ಕೋಟಿಗಳಿಗೆ ಖರ್ಚು ಕೊಡುವಂಥದ್ದು ನಿಮಗೆ ಯಾರು ಅಧಿಕಾರ ಕೊಟ್ಟರು? ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಒಳ್ಳೆ ಆಡಳಿತ ಕೊಡಲಿ, ಭ್ರಷ್ಟಾಚಾರ ರಹಿತವಾದ ಆಡಳಿತ ಕೊಡಲಿ, ಜನರ ಸಮಸ್ಯೆಗಳು ಸ್ಪಂದಿಸಲಿ. ಇಲ್ಲಿ ನೌಕರಿಗಳಿಲ್ಲ, ಉದ್ಯೋಗಗಳಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. BJP ಟೀಕೆ ಮಾಡುವಂಥ ಕಾಂಗ್ರೆಸ್ಸಿಗರು ಮಾಡ್ತಾ ಇರೋದೇನು? BJP ಟೀಕಾ ಮಾಡ್ತೀರಿ, ಮಾಡಲಿ ಇಲ್ಲ ಅಂತಲ್ಲ. ಮೋದಿಯವ್ರು ತಪ್ಪು ಮಾಡಿ ಟೀಕಾ ಮಾಡಿರಿ, ಆದರೆ ನೀವು ಸರಿ ಇರಬೇಕಲ್ಲ. ಉದ್ಯೋಗಗಳು ಸೃಷ್ಟಿ ಮಾಡೋದಕ್ಕೆ ಏನು ವಿಚಾರ ಮಾಡ್ತಾ ಇದ್ದೀರಿ? ರೈತರಿಗೆ ಮಾರ್ಕೆಟ್ ಮಾಡೋದ್ರಾಗ ಏನು ವಿಚಾರ ಮಾಡ್ತಾ ಇದ್ದೀರಿ? ರೈತರಿಗೆ ಮಾರ್ಕೆಟ್ ಇಲ್ಲ. ಇವತ್ತು ರೈತರಿಗೆ ಮಾರ್ಕೆಟ್ ಮಾಡಿ ಕೊಡ್ರಿ. ಇವತ್ತು ಪ್ರತಿ ಹೊಲಕ್ಕೂ ನೀರು ಮುಟ್ಟುವಂಥ ಕೆಲಸ ಮಾಡಿರಿ. ಈ ದೇಶ ಅಭಿವೃದ್ಧಿಯಾಗಿ ಹೋಗ್ತದ. ಇವತ್ತು ಪ್ರತಿ ಹಳ್ಳಿಯಲ್ಲೂ ಸಹಿತ ಅಲ್ಲಿಯ ಕೈಗಾರಿಕೆಗಳು, ಈ ನೇಕಾರಿಕೆ ಇರಲಿ, ಮತ್ತೊಂದಿರಲಿ, ಮುಗಿದು ಬೆಳೆಸಿದ್ರೆ ನಾವು ಸ್ವಂತ ಕಾಲ ನಿಲ್ಲುವಂಥ ವಿಚಾರ ಆಗ್ತಾವೆ ಈ ದೇಶಕ್ಕೆ, ಈ ನಾಡಿಗೆ. ಇದ್ರಗಳ ಚಿಂತನೆ ಇಲ್ಲ ನಿಮ್ಮದು. ನಿಮ್ಮ ಚಿಂತನೆ ನವೀಕರಣ. ಯಾವ ಒಬ್ಬ ವಾಸ್ತು ಮನುಷ್ಯ ಹೇಳ್ತಾನೆ ಈ ಕಾಡಿದ್ರೆ ಮತ್ತೆ ಆರಿಸಿ ಬರಿದ್ರಿ, ಆಯ್ಕೆ ಆ ಕಾಡಿದ್ರೆ ಇಲ್ಲಿ ಆಗ್ತದೆ. ಏನು ರೀ ಇವೆಲ್ಲ 21ನೇ ಶತಮಾನದಲ್ಲಿ ವೈಜ್ಞಾನಿಕವಾಗಿ ಇವತ್ತು ಬಂದು ನಿಂತಿದ್ದೀವಿ. ಇಂಥ ಸಂದರ್ಭದಲ್ಲೇ ನಮ್ಮ ಜನಕ್ಕೆ ಏನು ಮಾಡಬೇಕು, ಎಷ್ಟು ಒಳ್ಳೇದಾಗಬೇಕು. ಹೌದು, ಜನ ಬಂದಾಗ ಕೂಡಲಿಕ್ಕೆ ಆಸನ ಬೇಕು, ಮತ್ತೆ ಸಿಸ್ಟಮ್ ಬೇಕು, ಅಲ್ಲೆಲ್ಲ ನಾವು ಈಗಾಗಲೇ ಒಬ್ಬ ವ್ಯಕ್ತಿ ಈಗ ಸಂದರ್ಶನಕ್ಕೆ ಬರಲಿ, ಮತ್ತೆ ಅದಕ್ಕೆ ಬರಲಿ, ಎದಕ್ಕೂ ಬರಲಿ, ಅಲ್ಲೆಲ್ಲ ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಸಾಕೋದು. ನೀವಿರೋರು ಎಷ್ಟು ಈಗ 12 ತಿಂಗಳು, 1.5 ವರ್ಷ, ಮ್ಯಾಕ್ಸಿಮಮ್ 2 ವರ್ಷದ ಟೈಮ್ ಹೋಗಿದೆ ಈಗಾಗಲೇ. ಇದು ಯಾರೇ ಮಾಡಲಿ, ನಮ್ಮವರ ಅಂದರೆ ನಾವು ಹೇಳೋದು ಇಷ್ಟ ಇಲ್ಲ. ಕಾಂಗ್ರೆಸ್ಸಿಗರ ಮಾಡಲಿ, BJPಗರ ಮಾಡಲಿ, JDS ಅವ್ರು ಮಾಡಲಿ, ಇನ್ಯಾವುದೇ ಪಕ್ಷದವ್ರು ಮಾಡಲಿ, ಇದು ಜನರ ಹಣದ ದುರುಪಯೋಗ. ಇದರಲ್ಲಿ 2 ಮಾತಿಲ್ಲ. ನಾವು ಟ್ಯಾಕ್ಸ್ ಕಟ್ತೀವಿ ರೀ ನಿಮಗೆಲ್ಲ. ಈಗ ನಮ್ಮ ಟ್ಯಾಕ್ಸ್ ಮೇಲೆ ನೀವು ಬದುಕ್ತಾ ಇದ್ದೀರಿ. ಇದು ಮಂದಿ ಹೋಗ್ಬೇಕಾಗಿತ್ತು ಈ ರಾಜಕಾರಣಿಗಳು. ನಮ್ಮ ಟ್ಯಾಕ್ಸ್ ಅದು ಪ್ರತಿಯೊಂದು ನಾವು ಟ್ಯಾಕ್ಸ್, ನೀರಿಗೆ ಟ್ಯಾಕ್ಸ್ ಕೊಡ್ತೀವಿ, ಕಡ್ಡಿ ಡಬ್ಬಿ ಟ್ಯಾಕ್ಸ್ ಕೊಡ್ತೀವಿ, ಉಪ್ಪಿಗೆ ಟ್ಯಾಕ್ಸ್ ಕೊಡ್ತೀವಿ. ಟ್ಯಾಕ್ಸ್ ಕೊಡಲಾರು ಒಂದು ಏನಾದರೂ ಇದ್ರೆ ಹೇಳಿ, ಕೇವಲ ಗಾಡಿಗೆ ಮೋಸ್ಟ್ಲಿ ಟ್ಯಾಕ್ಸ್ ಎಲ್ಕ ಅಂತದ. ಅದೇ ಈ IC ಒಳಗೆ ಗಾಡಿಯಲ್ಲಿ ಬಿಡ್ತೀವಿ, ಅದಕ್ಕೂ ಸಹ ಟ್ಯಾಕ್ಸ್ ಕೊಡ್ತೀವಿ. ಟ್ಯಾಕ್ಸ್ ಅಂತ ಯಾವುದೂ ಇಲ್ಲ ಅಂದಾಗ ನಮ್ಮ ದುಡ್ಡನ್ನು ನೀವು ಹಿಂಗೆ ದುರುಪಯೋಗ ಮಾಡ್ಕೊಳ್ಳೋದು, ಎದಕ್ಕೆದಕ್ಕೂ ಉಪಯೋಗ ಮಾಡ್ಕೊಳ್ಳೋದು ತಪ್ಪಲ್ವ? ಇದನ್ನೆಲ್ಲರೂ ಹೇಳಬೇಕಾಗಿದೆ, ಖಂಡಿಸ್ಬೇಕಾಗಿದೆ. ಎಲ್ಲ ಮಾಧ್ಯಮದವ್ರು ಇದು ಖಂಡಿಸ್ಬೇಕಾಗಿದೆ. ಬರೀ ಹೇಳಿ ಬಿಡುವಂಥದ್ದಲ್ಲ. ಯಾಕಂದ್ರೆ ಜನರ ದುಡ್ಡು ದುರುಪಯೋಗ ಆಗಬಾರ್ದು ಅನ್ನೋದು ಇಲ್ಲಿ ಪ್ರಮುಖ ವಿಷಯ. ಅದಕ್ಕಿಂತಲೂ ಜನಕ್ಕೆ ಬೇಕು ಅಂತ ಆಡಳಿತ ಹೇಳಿದಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ ಮಾತನ್ನು. ರೈತರಿಗೆ ಮಾರ್ಕೆಟ್ ಕೊಡ್ರಿ, ರೈತರಿಗೆ ನೀರು ಕೊಡ್ರಿ, ದೇಶ ಅಭಿವೃದ್ಧಿ ಆಗ್ತದೆ. ಇಲ್ಲಿ ದುಡಿಯೋ ನೇಕಾರರಿ ಮತ್ತೆ ಯಾವ್ದಾದ್ರು ಬಟ್ಟೆ ತಯಾರಿಕೆ ಮಾಡ್ಕೋದು, ಇಲ್ಲೇ ಲೋಕಲ್ ತಯಾರು ಮಾಡೋದು ಒಂದು ಶಕ್ತಿ ಪ್ರತಿ ಹಳ್ಳಿಗೆ ಬರೋಂಗೆ ಮಾಡಿರಿ. ಗಾಂಧೀಜಿಯವ್ರು ಬಯಸಿದಂಥ ಒಂದು ನಾಡನ್ನು ಕಟ್ಟೋದು ಪ್ರಯತ್ನ ಮಾಡಿರಿ. ನೇರಳೆ ಒಂದು ಯಾವುದೋ ತಪ್ಪು ಸಮಯದಲ್ಲಿ ತೆಗೆದುಕೊಂಡು ನಿರ್ಧಾರವನ್ನು ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದಲ್ಲ. ಹಿಂದಿನವ್ರು ಮಾಡಿದ್ದಾರೆ, ನಾನು ಹಂಗೆ ಹೋಗ್ತೀನಿ. ಹಿಂದಿನವರು ಈ ಆಲದ ಮರಕ್ಕೆ ಊರಲ್ಲಿ ಹಾಕೋತಾರೆ ಅಂತ ತಿಳ್ಕೊಂಡು ಆಲದ ಮರಕ್ಕೆ ಊರಲ್ಲಿ ಹಾಕೋಬೇಕು ಏನಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಏನೋ ಅಲ್ಲಿ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸ್ವಲ್ಪ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಯ್ಯ ಸತ್ಯದ ಕೈಗೊಂಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ. ಈ
ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.